ನೋಡಿ, ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಮತ್ತೊಬ್ಬ ಅಧಿಕಾರಿ ವರ್ಗಾವಣೆ ಆಗಿದೆ. ಈಗ ಬಳ್ಳಾರಿ ರೇಂಜ್ ಡಿಐಜಿ ವರ್ತಿಕಾ ಕಟಿಯಾರ್ ವರ್ಗಾವಣೆ ಆಗಿರುವಂತದ್ದು. ಬಳ್ಳಾರಿ ರೇಂಜ್ ಐಜಿಪಿಯಾಗಿ ಡಾಕ್ಟರ್ ಪಿಎಸ್ ಹರ್ಷ ನೇಮಕ ಆಗಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಡಾಕ್ಟರ್ ಸಮನಾ ಪೆನ್ನೇಕರ್ ನೇಮಕ ಆಗಿದ್ದಾರೆ. ಅಧಿಕಾರಿಗಳನ್ನ ನೇಮಿಸಿ ರಾಜ್ಯ ಸರ್ಕಾರದಿಂದ ಆದೇಶವನ್ನ ಹೊರಡಿಸಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಪವನ್ ನೆಚ್ಚೂರು ಎಸ್ಪಿ ಆಗಿದ್ರು. ಎಸ್ಪಿ ಆಗಿ ಕೇವಲ 2 ಅಥವಾ 3 ಗಂಟೆಗಳಲ್ಲಿ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಇದೀಗ ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಮತ್ತೊಬ್ಬ ಅಧಿಕಾರಿ ವರ್ಗಾವಣೆ ಆಗಿದೆ. ಬಳ್ಳಾರಿ ರೇಂಜ್ ಡಿಐಜಿ ವರ್ತಿಕಾ ಕಟಿಯಾರ್ ವರ್ಗಾವಣೆ ಆಗಿರುವಂಥದ್ದು. ಬಳ್ಳಾರಿ ರೇಂಜ್ ಐಜಿಪಿಯಾಗಿ ಡಾಕ್ಟರ್ ಪಿಎಸ್ ಹರ್ಷ ನೇಮಕಗೊಂಡಿದ್ದಾರೆ. ಬಳ್ಳಾರಿ ಎಸ್ಪಿಯಾಗಿ ಡಾಕ್ಟರ್ ಸಮನಾ ಪೆನ್ನೇಕರ್ ನೇಮಕಗೊಂಡಿದ್ದಾರೆ. ಅಧಿಕಾರಿಗಳನ್ನ ನೇಮಿಸಿ ರಾಜ್ಯ ಸರ್ಕಾರದಿಂದ ಆದೇಶವನ್ನ ಹೊರಡಿಸಿರುವಂಥದ್ದು. ಬಳ್ಳಾರಿ ಗಲಾಟೆಯ ಸಂದರ್ಭದಲ್ಲಿ ಪೊಲೀಸರ ಲೋಪದೋಷ, ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇತ್ತು. ಯಾರು ಕೂಡ ಸರಿಯಾದಂತಹ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಆ ಒಂದು ಸ್ಥಳಕ್ಕೆ ಅದೇ ದಿನ, ಯಾವ ದಿನ ಗಲಾಟೆ ಆಯಿತೋ, ಜನವರಿ 1ನೇ ತಾರೀಕು ಗಲಾಟೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅದೇ ದಿನ ಎಸ್ಪಿ ಆಗಿ ಪವನ್ ನೆಚ್ಚೂರ್ ಅವರು ನೇಮಕಗೊಂಡಿರ್ತಾರೆ. ಕೇವಲ 2 ಅಥವಾ 3 ಗಂಟೆ ಆಗಿರುತ್ತೆ ಅಷ್ಟೇ ಅವರು ಚಾರ್ಜ್ ತಗೊಂಡು. ಆದರೆ ಅಲ್ಲಿ ಗಲಾಟೆ ಆಗಿರುವಂಥ ಸಂದರ್ಭದಲ್ಲಿ ಗಲಾಟೆ ಆಗಿ ತುಂಬ ಹೊತ್ತಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬರೋದಿಲ್ಲ. ಏನಾಯಿತು ಅಂತ ಹೇಳಿ ವಿಚಾರಣೆ ಕೂಡ ಮಾಡೋದಿಲ್ಲ. ಎಲ್ಲೋ ಒಂದು ರೀತಿಯಾಗಿ ಪೊಲೀಸರ ನಿರ್ಲಕ್ಷ್ಯಲ್ಲಿ ಎದ್ದು ಕಾಣುತ್ತೆ. ಹಾಗಾಗಿ ಪವನ್ ನೆಚ್ಚೂರ್ ಅವರನ್ನು ಸಸ್ಪೆಂಡ್ ಮಾಡ್ತಾರೆ ರಾಜ್ಯ ಸರ್ಕಾರದಿಂದ. ಇದಾದ ನಂತರ ಒಂದಷ್ಟು ಅಧಿಕಾರಿಗಳ ವರ್ಗಾವಣೆ, ತದನಂತರ ನೇಮಕ ಇದೀಗ ಆಗಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಮತ್ತೊಬ್ಬ ಅಧಿಕಾರಿ ಇದೀಗ ವರ್ಗಾವಣೆ ಆಗಿದ್ದಾರೆ. ಬಳ್ಳಾರಿ ರೇಂಜ್ ಡಿಐಜಿ ವರ್ತಿಕಾ ಕಟಿಯಾರ್ ವರ್ಗಾವಣೆ ಆಗಿರುವಂಥದ್ದು. ಬಳ್ಳಾರಿ ರೇಂಜ್ ಐಜಿಪಿಯಾಗಿ ಡಾಕ್ಟರ್ ಪಿಎಸ್ ಹರ್ಷ ನೇಮಕಗೊಂಡಿದ್ದಾರೆ. ಇನ್ನು ವಿಶೇಷವಾಗಿ ಬಳ್ಳಾರಿ ಎಸ್ಪಿಯಾಗಿ ಡಾಕ್ಟರ್ ಸಮನಾ ಪೆನ್ನೇಕರ್ ನೇಮಕಗೊಂಡಿದ್ದಾರೆ. ಬಳ್ಳಾರಿ ಗಲಾಟೆಯ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆಯಿಂದ ಎಷ್ಟು ಕ್ರಮವನ್ನು ಇವರು ತೆಗೆದುಕೊಳ್ತಾರೆ ಅಥವಾ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಹಲವು ಪ್ರಶ್ನೆಗಳು, ಹಲವು ಸಾಕ್ಷಿಗಳು ಕೂಡ ಸಿಕ್ತು. ಆ ಒಂದು ಗಲಾಟೆಯ ದೃಶ್ಯಗಳನ್ನು ನೋಡ್ತಾ ಇದ್ರೆ ಅಥವಾ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ರೀತಿಯಾಗಿ ನಿಜವಾಗ್ಲೂ ಕೂಡ ನಮ್ಮ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅಥವಾ ಪೊಲೀಸ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದಕ್ಕೆ ಮತ್ತೊಮ್ಮೆ ಪ್ರಶ್ನೆಗಳು ಹುಟ್ಟುತ್ತೆ ಆ ಎಲ್ಲ ದೃಶ್ಯಗಳನ್ನು ನೋಡಿದರೆ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಇಲ್ಲಿ ಯಾರ ನಿರ್ಲಕ್ಷ್ಯ ಆಗಿದೆ ಅಥವಾ ಏನಾಗಿದೆ, ಒಂದು ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಹೋಯಿತು ಆ ಒಂದು ಗಲಾಟೆಯ ಸಂದರ್ಭದಲ್ಲಿ, ಇದಕ್ಕೆ ಹೊಣೆ ಯಾರು? ನಿಜವಾಗ್ಲೂ ಕೂಡ ಅಲ್ಲಿದ್ದಂತಹ ಕಾರ್ಯಕರ್ತರೇ ಇದಕ್ಕೆ ಹೊಣೆನಾ ಅಥವಾ ಒಂದು ರೀತಿಯಾಗಿ ಪೊಲೀಸ್ ಇಲಾಖೆಯಿಂದನೇ ಇದೆಲ್ಲವೂ ಕೂಡ ನಿರ್ಲಕ್ಷ್ಯ ಆಗಿದೆ? ಕಾರಣ ಏನು ಅಂತಂದರೆ ಇಲ್ಲಿ ಅವ್ರಿಗೂ ಕೂಡ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನೋದು ಇದ್ದೇ ಇರುತ್ತೆ. ಪೊಲೀಸ್ ಇಲಾಖೆಗೂ ಕೂಡ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನೋದು ಇರುತ್ತೆ. ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಥವಾ ಮತ್ತೊಂದು ಆಗ್ತಾ ಇದೆ ಅಂತಂದರೆ ಎಷ್ಟು ಜನ ಸೇರ್ಬೋದು ಅನ್ನೋವಂಥದ್ದು ಅವರಿಗೆ ಗೊತ್ತಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನಾಗರಾಜ್, ನೋಡ್ತಾ ಇದ್ದೀವಿ ಈ ಒಂದು ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಮತ್ತೊಬ್ಬ ಅಧಿಕಾರಿ ವರ್ಗಾವಣೆ ಆಗಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಎಸ್ಪಿ ಆಗಿ ಇದೀಗ ಡಾಕ್ಟರ್ ಸಮನಾ ಪೆನ್ನೇಕರ್ ಅವರನ್ನ ನೇಮಕ ಮಾಡಲಾಗಿದೆ. ಸೊ ಹಾಗಾಗಿ ಸದ್ಯಕ್ಕೆ ಇದೆಲ್ಲವೂ ಕೂಡ ಹೊಸ ಅಧಿಕಾರಿಗಳನ್ನ ನೇಮಕ ಮಾಡೋದು ಅಥವಾ ವರ್ಗಾವಣೆ ಮಾಡೋದ್ರಿಂದ ಏನೆಲ್ಲ ಬದಲಾವಣೆ ಇಲ್ಲಿ ಬರಬಹುದು ಅಂತ? ರೋಶಿನಿ, ಇದೀಗ ಏನು ಬಳ್ಳಾರಿಯ ಬ್ಯಾನರ್ ಗಲಾಟೆ ಮತ್ತು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಹಿರಿಯ ಅಧಿಕಾರಿಗಳ ತಲೆದಂಡ ಆಗಿರ್ತಕ್ಕಂಥದ್ದು ಬಳ್ಳಾರಿ ಗಣಿನಗರಿಯಲ್ಲಿ. ಈಗಾಗಲೇ ಹಿಂದೆ ಅದಾಗ ತಾನೇ ನೂತನ ಎಸ್ಪಿ ಆಗಿ ಬಂದು ಅಧಿಕಾರ ಸ್ವೀಕರಿಸಿ ಸುಮಾರು 15ರಿಂದ 16 ತಾಸಲ್ಲೇನೆ ಪವನ್ ನೆಚ್ಚೂರ್ ಅವರನ್ನ ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿತ್ತು. ಯಾಕಂದ್ರೆ ಘಟನೆಯ ನಿಯಂತ್ರಿಸುವಲ್ಲಿ ಇವರು ವೈಫಲ್ಯ ಹೊಂದಿದ್ದಾರೆ ಅಂತೇಳಿ. ಅವರು ಅಲ್ಲಿವರೆಗೂ ಅವರು ಇಡೀ ಒಂದು ಬಳ್ಳಾರಿ ಜಿಲ್ಲೆಯ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿದ್ದಿಲ್ಲ. ಬಳ್ಳಾರಿಯ ಲ್ಯಾಂಡ್ ಮಾರ್ಕ್ ಅನ್ನು ಕೂಡ ಅವ್ರು ತಿಳ್ಕೊಂಡಿದ್ದಿಲ್ಲ. ಯಾವ ರೀತಿಯ ವಾತಾವರಣ ಇದೆ ಅನ್ನೋದು ಅವ್ರಿಗೆ ಏನು ಗೊತ್ತಾಯಿದ್ದಿಲ್ಲ. ಬಟ್ ಸಿಚುಯೇಷನ್ ಹ್ಯಾಂಡಲ್ ಮಾಡೋದ್ರಲ್ಲಿ ಅವ್ರು ವಿಫಲ ಆಗಿದ್ದಾರೆ ಅನ್ನುವಂಥ ಕಾರಣವನ್ನು ಹೊರಸಿ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇವಾಗ ಅದರ ಬೆನ್ನಲ್ಲೇನೆ ಈಗ ವರ್ತಿಕಾ ಕಟಿಯಾರ್ ಏನು ಐಜಿ ಇದ್ರು, ಇವರನ್ನು ಕೂಡ ಈಗ ತಲೆದಂಡ ಅಂದ್ರೆ ಇಟ್ ಮೀನ್ಸ್ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಘಟನೆಯ ನಿರ್ವಹಣೆ ಮಾಡುವಲ್ಲಿ ಅವರು ವಿಫಲರಾಗಿದ್ದಾರೆ ಅನ್ನೋಂತ ಒಂದು ಕಾರಣವನ್ನು ಒಡ್ಡಿ ಈಗ ಸರ್ಕಾರ ಅವರನ್ನ ಇಲ್ಲಿಂದ
ವರ್ಗಾವಣೆ ಮಾಡಿದೆ. ಅವರ ಜಾಗಕ್ಕೆ ದಕ್ಷ ಅಧಿಕಾರಿ ಹರ್ಷ ಅವರನ್ನ ಈಗ ಬಳ್ಳಾರಿಯ IGP ಯನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಮತ್ತೊಬ್ಬ ದಕ್ಷ ಮಹಿಳಾ IPS ಅಧಿಕಾರಿಯಾದ ಸುಮನ್ ಪನ್ನೇಕರ್ ಅವರನ್ನ ಕೂಡ ಬಳ್ಳಾರಿಯ SP ಯನ್ನಾಗಿ ಈಗ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ SP ಮತ್ತು IG ಇವರಿಬ್ರು ಬಹಳ ಉನ್ನತ ಸ್ಥಾನದಲ್ಲಿದ್ದು ಒಂದು ಚಿಕ್ಕ ಒಂದು ಬ್ಯಾನರ್ ಗಲಾಟೆಯನ್ನ ತಡೆಯುವಲ್ಲಿ, ಅದು ಯಾಕಂತಂದ್ರೆ ಮಧ್ಯಾಹ್ನ 2:15 ಆರಂಭವಾದಂತ ಘಟನೆ ಖುದ್ದು ಶ್ರೀರಾಮುಲು ಅವರೇ ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ನಮ್ಮ ಮನೆ ಮೇಲೆ ಈ ರೀತಿ ಗಲಾಟೆ ಆಗ್ತಾ ಇದೆ, ಅಲ್ಲೇ ನಡೆಸಲಿಕ್ಕೆ ಗುಂಪು ಕೂಡ್ತಾ ಇದ್ದಾರೆ, ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರು. DCM ಅವರು ಖುದ್ದು ಫೋನ್ ಮಾಡಿದಾಗನೇ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಅವರ ಫೋನ್ ಅನ್ನ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದ್ರ ಮೂಲಕ ಇವತ್ತು ಸರ್ಕಾರ ಏನು ಬ್ಯೂರೋಕ್ರಸಿ ಸರ್ಕಾರವನ್ನ ಯಾವ ರೀತಿ ನಡೆಸ್ತಾ ಇದೆ ಅಂತಕ್ಕಂಥದ್ದು. ಯಾಕಂತಂದ್ರೆ ಮಂತ್ರಿಯ ಒಂದು ಫೋನ್ ಅನ್ನ ಇಲ್ಲಿನ IPS ಅಧಿಕಾರಿಗಳು ರಿಸೀವ್ ಮಾಡ್ತಾ ಇಲ್ಲ ಅಂತಂದ್ರೆ ಇದು ಎಷ್ಟು ಬಹಳ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಬಾಯಿ ಬಿಟ್ಟು ಅವರು ರಾಜ್ಯದ ಜನತೆ ಮುಂದೆ ಅವರು ಹೇಳಿರ್ತಕ್ಕಂಥದ್ದು. ಇದು ಒಂದು ಇವತ್ತಿನ ಅಧಿಕಾರ ಯಾವ ರೀತಿ ನಡೀತಾ ಇದೆ, ಬ್ಯೂರೋಕ್ರಾಟ್ಸ್ ಯಾವ ರೀತಿ ವಿಜೃಂಭಿಸ್ತಿದ್ದಾರೆ ಅನ್ನೋದಕ್ಕೆ ಒಂದು ಹಿಡಿದ ಕೈಗನ್ನಡಿ ಅಂತಾನೆ ಹೇಳ್ಬೋದು ರೋಶಿನಿ. ಯಾಕಂತಂದ್ರೆ ಇವತ್ತು ಗಣಿನಗರಿ ಬಹಳ ಒಂದು ಸೆನ್ಸಿಟಿವ್ ಆದಂತ ಒಂದು ಜಿಲ್ಲೆ ಇದು. 32 ಜಿಲ್ಲೆಗಳಲ್ಲಿ ಗಣಿನಗರಿ ಬಳ್ಳಾರಿಯ ವೈಶಿಷ್ಟ್ಯನೇ ಬೇರೆ. ಯಾಕಂತಂದ್ರೆ ಇದಕ್ಕೆ 2 ಕಡೆ ಹೊಂದಿಕೊಂಡು 3 ಕಡೆ ಹೊಂದಿಕೊಂಡು ಇವತ್ತು ಆಂಧ್ರ ಬಾರ್ಡರ್ ಇದೆ. ಇವತ್ತು ಆಂಧ್ರದಲ್ಲಿದ್ದಂತ ಚಟುವಟಿಕೆ ರಾಡಿಗಲ್ ಚಟುವಟಿಕೆಯಲ್ಲಿ ಇದ್ದಂತರೆಲ್ಲ ಅವುಗಳನ್ನ ತ್ಯಜಿಸಿ ಇವತ್ತು ಬಳ್ಳಾರಿಯಲ್ಲಿ ಬಂದು ಅವರು ಸೆಟ್ಲ್ ಆಗಿರ್ತಕ್ಕಂಥದ್ದು. ಮತ್ತೆ ತೆರೆಮರೆಯಲ್ಲಿ ತಣ್ಣಗೆ ಅವರು ಸಣ್ಣ ಸಣ್ಣ ಅಪರಾಧಗಳನ್ನ ಕಾಂಟ್ರಾಕ್ಟ್ ಕಿಲ್ಲಿಂಗ್ ಗಳನ್ನ ಇಂಥವುಗಳನ್ನ ಮಾಡ್ಕೊಂಡಿರುವಂತ ನಗರ ಇದು. ಇಲ್ಲಿ ಸ್ವಲ್ಪ ಪರಿಸ್ಥಿತಿ ಕೈಜಾರಿದ್ರೆ ಇಲ್ಲಿ ದಕ್ಷ ಅಧಿಕಾರಿಗಳ ಜಾಗದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಅಧಿಕಾರಿಗಳು ಬಂದ್ರೆ ಇದು ಯಾವ ಮಟ್ಟಕ್ಕೆ ಬೇಕಾದ್ರೂ ಪರಿಸ್ಥಿತಿ ಹೋಗುವಂತಹ ಒಂದು ನಗರ ಇದು. ಹಾಗಾಗಿ ಇವತ್ತು ಸರ್ಕಾರ ತಡವಾಗಿ ಆದ್ರೂ ಕೂಡ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಇಬ್ಬರು ಅಧಿಕಾರಿಗಳನ್ನ ಎತ್ತಂಗಡಿ ಮಾಡೋದ್ರ ಮೂಲಕ ಈಗ ಉತ್ತಮ ಹೆಸರು ಮಾಡಿರ್ತಕ್ಕಂಥ ದಕ್ಷ ಅಧಿಕಾರಿಗಳು ಅಂತ ಹೇಳಿ ಹೆಸರು ಮಾಡಿರ್ತಕ್ಕಂಥ ಹರ್ಷ ಮತ್ತೆ ಸುಮನ್ ಪನ್ನೇಕರ್ ಅವರನ್ನ ಇವತ್ತು ನಿಯೋಜನೆ ಮಾಡಿದೆ. ಇನ್ನಾದ್ರೂ ಈ ಪರಿಸ್ಥಿತಿಯನ್ನ ತಹಬದಿಗೆ ತರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ರೋಶ್ನಿ. ಎಸ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.